ಇಲ್ಲಿ ಎಂತಹ ಚಕಿತಗಳು ಬೇಕಾದರೂ ಎದುರಾಗಬಹುದು. ಇಂತಹ ಮಾತುಗಳಿಗೆ ಕರ್ನಾಟಕದ ಆ ಕಾಡಿನಲ್ಲಿ ಎದುರಾಗುತ್ತಿರುವ ಚಿತ್ರ ವಿಚಿತ್ರಗಳೇ ಸಾಕ್ಷಿ. ಊಹೆಗೂ ನಿಲುಕದ ಚಕಿತಗಳೇ ಸಾಕ್ಷಿ. ಅಂತಹ ಚಕಿತಗಳನ್ನು ಬೆನ್ನತ್ತಿ ಹೋದಾಗ ಬಯಲಾದಂತಹ ಆಧುನಿಕ ಲೋಕವು ಬೆರಗಾಗುವಂತಹ ಆ ಒಂದು ರಹಸ್ಯವೇ ನಮ್ಮ ಇಂದಿನ ಹೀಗೂ ಉಂಟೆ. ಅದು ಕರ್ನಾಟಕದಲ್ಲಿನ ಒಂದು ದುರ್ಗಮವಾದ ಕಾಡು. ವನ್ಯ ಮೃಗಗಳಿರುವ ಆ ಕಾಡಿನಲ್ಲಿ ಎದುರಾಗುತ್ತಿರುವಂತಹ ಚಕಿತಗಳು ಆಧುನಿಕ ಲೋಕವನ್ನ ಬೆರಗಾಗಿಸುತ್ತಿವೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಹರಡಿಕೊಂಡಿರುವ ಬಹಳಷ್ಟು ಬೆಟ್ಟ ಗುಡ್ಡಗಳಿರುವ ವನ್ಯ ಮೃಗಗಳಿರುವ ಈ ದುರ್ಗಮ ಕಾಡಿದು. ಇಂತಹ ದುರ್ಗಮ ಕಾಡಿನಲ್ಲಿ ಮಾನವ ಎನಿಸಲಾರದ್ದು ಬಹಳಷ್ಟು ಸಂಭವಿಸುತ್ತಿವೆ. ಇಲ್ಲಿ ಅಂದು ಎದುರಾದಂತಹ ಚಕಿತದ ಪ್ರಭಾವವು ಇದೀಗ ನಾಡಿನಲ್ಲೂ ಸಹ ಸಂಚಲನವನ್ನ ಉಂಟು ಮಾಡುತ್ತಿದೆ. ಆ ಒಂದು ಊರಿನ ಆ ಒಂದು ಮನೆಯಲ್ಲಿ ಒಂದು ವಿಚಿತ್ರ ಎದುರಾಗಲು ನಿಂತಿತು. ಆ ಒಂದು ಊರಿನಲ್ಲಿ ಎದುರಾದಂತಹ ವಿಚಿತ್ರವಾದರೂ ಏನು ಅಂದ್ರೆ ಅದು ದಂಪತಿಯ ಜೀವನದಲ್ಲಿ ಎದುರಾದಂತಹ ವಿಚಿತ್ರ. ದಂಪತಿಯ ಜೀವನದಲ್ಲಿ ಎದುರಾದಂತಹ ವಿಚಿತ್ರವಾದರೂ ಏನು ಅಂದ್ರೆ ಮಡದಿಯು 8 ಬಾರಿ ಗರ್ಭವತಿಯಾಗಿದ್ದು, ಗರ್ಭದಲ್ಲೇ ಮಕ್ಕಳು ಸಾವನ್ನಪ್ಪಿದ್ದು, 8 ಬಾರಿ ಅಬಾರ್ಷನ್ ಆಗಿದ್ದು. ಕಾರಣ ಏನೆಂಬ ಪ್ರಶ್ನೆಗಳಿಗೆ ಉತ್ತರ ಸಿಗದಂತಾಗಿದ್ದು, ಮತ್ತೆ ಗರ್ಭ ಧರಿಸಿದ್ರೆ ಪ್ರಾಣಕ್ಕೆ ಅಪಾಯವಿದೆ ಅಂತ ವೈದ್ಯರು ಹೇಳಿಬಿಟ್ಟಿದ್ದು. ಹಾಸ್ಪಿಟಲ್ ಇನ್ನ ಕೇಸ್ ಕೊಡ್ತೀವಿ ನಿನ್ನ ಮೇಲೆ ಅಂದ್ಬಿಟ್ಟು ಗಂಡನಿಗೆ ಪ್ರೆಷರ್ ಹಾಕಿ ಇವಳಿಗೆ ಆಪರೇಷನ್ ಮಾಡ್ತೀವಿ, ನೀವು ಮಕ್ಕಳು ಮಾಡ್ಕೊಂಡು ಸತ್ತೋಗ್ಬಿಡ್ತಾಳೆ ಅಂದ್ಬಿಟ್ಟು ಇದು ಮುಂದಕ್ಕೆ ತೊಂದರೆ ಆಗುತ್ತೆ, ಅವಳ ಜೀವನೇ ಹೊರಟೋಗುತ್ತೆ. ಗಾಳಿ ಸಮಸ್ಯೆ. ಹಾಗೆ 2-3 ವರ್ಷಗಳು ಕಳೆದವು. ಈ ನಡುವೆ ದಂಪತಿಯಲ್ಲಿ ಮತ್ತೆ ಮಗುವನ್ನು ಪಡೆಯುವ ಆಸೆ ಹುಟ್ಟಿಕೊಂಡಿತು. ಆದರೆ ಮಡದಿ ಮತ್ತೆ ಗರ್ಭವತಿಯಾಗಲಿಲ್ಲ. ಅದೇ ನೋವಲ್ಲಿ ದಂಪತಿ ಕೊರಗಲು ನಿಂತರು. ಅಂತಹ ಕೊರಗಿನಿಂದ ಜೀವನ ಸಾಗಿಸಲು ನಿಂತ ದಂಪತಿಗೆ ಓರ್ವರು ಒಂದು ಸಲಹೆಯನ್ನ ನೀಡಿದ್ರು. ಆ ಸಲಹೆಯೇ ಆ ಒಂದು ಮರದ ತುಂಡು. ಓರ್ವರ ಸಲಹೆಯಂತೆ ಈ ಮರದ ತುಂಡನ್ನ ಆ ಮನೆಗೆ ಎತ್ತಿಕೊಂಡು ಹೋಗಲಾಯಿತು. ಈ ಮರದ ತುಂಡು ಆ ಮನೆಗೆ ಹೋದಾಗ ಆ ಒಂದು ರಹಸ್ಯ ಬಯಲಾಯಿತು. ಹಾಗೆ ಬಯಲಾದ ರಹಸ್ಯವೇ ಮಕ್ಕಳು ಗರ್ಭದಲ್ಲೇ ಸಾವನ್ನಪ್ಪುತ್ತಿರುವುದಕ್ಕೆ, ಮಡದಿ ಮತ್ತೆ ಗರ್ಭವತಿಯಾಗದೇ ಇರುವುದಕ್ಕೆ ಒಂದು ಪ್ರೇತ ಕಾರಣ ಎಂಬುದು. ಇನ್ನು ಈ ಮರದ ತುಂಡಿನಿಂದ ಮತ್ತೊಂದು ಚಕಿತ ಎದುರಾಯಿತು.
ಹಾಗೆ ಎದುರಾದ ಚಕಿತವೇ ಮಡದಿಯನ್ನ ಆವರಿಸಿದ್ದ ಪ್ರೇತ ಸಮಸ್ಯೆಯು ದೂರಾಗಿಬಿಟ್ಟಿತ್ತು. ಈ ಮರದ ತುಂಡಿನಿಂದ ಪ್ರೇತ ಸಮಸ್ಯೆ ದೂರಾದ ನಂತರ ಈ ಮರದ ತುಂಡನ್ನ ತೊಟ್ಟಿಲಿನಲ್ಲಿ ಇಟ್ಟು ಗಂಡ ಹೆಂಡತಿ ಇಬ್ಬರು ತೂಗಿದ ನಂತರ ಮತ್ತೊಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಕೆಲ ದಿನಗಳ ನಂತರ ಮಡದಿ ಮತ್ತೆ ಗರ್ಭವತಿಯಾಗಿತ್ತು. ಒಂದು ಮುದ್ದಾದ ಮಗು ಹುಟ್ಟಿದ್ದು. ಪೂಜೆ ಮಾಡ್ಬಿಟ್ಟು ತೊಟ್ಲು ಕಟ್ಟೋದು. ಅದಾದ 1 ವರ್ಷಕ್ಕೆ ಮಗು ಆಗೈತಿ ಈಗ. ಇನ್ನು ಈ ಮರದ ತುಂಡಿನಿಂದ ಎದುರಾಗುತ್ತಿರುವಂತಹ ಅಚ್ಚರಿಗಳಿಗೆ ಕಾರಣವೇನು? ಈ ಮರದ ತುಂಡಿಗೆ ಅಂತಹ ಶಕ್ತಿಯು ಬಂದಿದ್ದು ಹೇಗೆ? ಅದರ ಹಿಂದಿನ ಮರ್ಮವೇನು? ಇದು ಬಂದಿದ್ದಾದ್ರೂ ಎಲ್ಲಿಂದ ಎಂಬ ನಾನಾ ಪ್ರಶ್ನೆಗಳಿಗೆ ಉತ್ತರ ಈ ದುರ್ಗಮವಾದ ಕಾಡು. ಈ ದುರ್ಗಮವಾದ ಕಾಡಿನಲ್ಲಿ ಒಂದು ಚಕಿತ ಎದುರಾಗುತ್ತೆ. ಆ ಚಕಿತವೇ ಹುಲಿಯೊಂದು ಏಕಾಏಕಿ ಕಾಣಿಸಿಕೊಳ್ಳುವುದು. ಆ ಹುಲಿ ಇದ್ದಕ್ಕಿದ್ದಂತೆ ಮಾಯವಾಗುವುದು. ಹುಲಿಯ ಕಾವಲಿರುವ ಈ ಕಾಡಿಗೆ ಅಕ್ಕಪಕ್ಕದ ವಾಸಿಗಳು ಇಲ್ಲಿನ ನಿಯಮಗಳನ್ನು ಪಾಲಿಸಿಕೊಂಡು ಜಾನುವಾರುಗಳನ್ನು ಹೊಡೆದುಕೊಂಡು ಬರುವಂತಹ ಜೀವನ ಸಾಗಿಸುವಂತಹ ಸಂಗತಿಯು ಶತಶತಮಾನಗಳಿಂದಲೂ ಸಾಗಿ ಬಂದಿದೆ. ಅಂಥವರಿಗೆ ಹುಲಿಯ ರಕ್ಷಣೆಯೂ ಇದೆ. ಅದೊಂದು ದಿನ ಕಾಡಿಗೆ ಹೊಂದಿಕೊಂಡಿರುವ ಗ್ರಾಮದ ಓರ್ವ ವ್ಯಕ್ತಿ ತಮ್ಮ ಜಾನುವಾರುಗಳನ್ನ ಕಾಡಿಗೆ ಹೊಡೆದುಕೊಂಡು ಬಂದ. ಹಾಗೆ ಜಾನುವಾರುಗಳನ್ನ ಕಾಡಿಗೆ ಹೊಡೆದುಕೊಂಡು ಬಂದಾಗ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಓರ್ವ ಇಳಿ ವಯಸ್ಸಿನ ಗಡ್ಡಧಾರಿ ವ್ಯಕ್ತಿ ಕಾಡಿನಲ್ಲಿ ಕಾಣಿಸಿಕೊಂಡಿತ್ತು. ಕಾಡಿನಲ್ಲಿ ಕಾಣಿಸಿಕೊಂಡ ಆ ಇಳಿ ವಯಸ್ಸಿನ ವ್ಯಕ್ತಿ ಜಾನುವಾರುಗಳನ್ನು ಹೊಡೆದುಕೊಂಡು ಬಂದ ವ್ಯಕ್ತಿಯನ್ನ ಒಂದು ಸಹಾಯವನ್ನ ಕೇಳಿದರು. ನಮ್ಮ ತಾತ ಅದನ್ನ ದನ ಮೇಯಿಸ್ಬೇಕು ಅಂದ್ರೆ ಹೋಗ್ಬೇಕಾದ್ರೆ ಯಾರೋ ಒಂದು ವಯಸ್ಸಾದ ವ್ಯಕ್ತಿ ಅಂತ ಕೂತ್ಕೊಂಡು ನೋಡಪ್ಪ ಪಪ್ಪ ಇಲ್ಲಿ ಅಂತ. ದುರ್ಗಮವಾದ ಕಾಡಿನ ಮಧ್ಯೆ ಏಕಾಏಕಿ ಕಾಣಿಸಿಕೊಂಡ ಇಳಿ ವಯಸ್ಸಿನ ವ್ಯಕ್ತಿ ಒಂದು ಸಹಾಯವನ್ನ ಮಾಡುವಂತೆ ಕೇಳಿಕೊಂಡರು. ಜಾನುವಾರು ಮೇಯಿಸುವ ವ್ಯಕ್ತಿ ಆಯಿತೆಂದು ಹೇಳಿದ ನಂತರ ಇಳಿ ವಯಸ್ಸಿನ ವ್ಯಕ್ತಿ ಒಂದು ಮರವನ್ನ ತೋರಿಸಿದ್ರು. ಇವರ ಹೆಸರು ಯತೀಶ್ ಅಂತ, ಇವರ ಮಡದಿ ಚಂದನ ಅಂತ. ಇವರಿಬ್ಬರು ತಮ್ಮ ಬಳಿಯಲ್ಲಿ ಇದ್ದಂತಹ ಬಂಗಾರವನ್ನ ಅಡಗಿಟ್ಟು ಮಹತ್ತರವಾದ ಕೆಲಸಕ್ಕೆ ಕೈ ಹಾಕಿದ್ರು. ಆ ಕೆಲಸವೇ ಒಂದು ಅನಾಥಾಶ್ರಮ ತೆರೆದದ್ದು. 16 ಮಕ್ಕಳನ್ನ ಪೋಷಿಸುತ್ತಿರುವುದು, ಓದಿಸುತ್ತಿರುವುದು. ವಿಶಾಲವಾದ ಹೃದಯಕ್ಕಿಂತ ಗುಡಿಯು ಎಲ್ಲಿದೆ? ಪ್ರೀತಿಯ ತೋರಿಸೋ ಮನುಜ ಬಿಟ್ಟು ದೈವವು ಬೇರೆಲ್ಲಿದೆ? ಇಲ್ಲ, ನಿಮ್ಗೆ ಈ ಥರ ಇದೆಲ್ಲ ಇದು ಬೇಕಾ ಅಂತ ಅವತ್ತು ನಾನು ಆ ವಿಚಾರದಲ್ಲಿ ನಾವು ಇದಾಗಿರಲಿಲ್ಲ. ಲೈಫಿಗೆ ಬಂದಿದ್ದು ಬಿಡಮ್ಮ, ಆವಾಗ ಅನಾಥಾಶ್ರಮದ್ದು ನಾವು ಪ್ಲಾನ್ ಮಾಡಿ ಅದನ್ನು ಸ್ಟಾರ್ಟ್ ಮಾಡಿಕೊಂಡು ಅವತ್ತ ನಮ್ಮ ಹತ್ರ ಮನೇಲಿದ್ದಿದ್ದು ಒಡವೆನ ಅಡಗಿಟ್ಬಿಟ್ಟು ಅನಾಥಾಶ್ರಮ ಸ್ಟಾರ್ಟ್ ಮಾಡಿದ್ದು. ಇನ್ನು ಈ ದಂಪತಿ ಅನಾಥಾಶ್ರಮವನ್ನ ತೆರೆಯಬೇಕೆಂಬ ನಿರ್ಧಾರವನ್ನ ಏತಕ್ಕಾಗಿ ಮಾಡಿದರೆಂಬ ಪ್ರಶ್ನೆಗಳಿಗೆ ಉತ್ತರ, ಮದುವೆಯಾಗಿ 12 ವರ್ಷಗಳಾದ್ರೂ ಈ ದಂಪತಿಗೆ ಮಕ್ಕಳಾಗದೇ ಇದ್ದದ್ದು. ಹಲವಾರು ವರ್ಷಗಳ ಕಾಲ ನಾನಾ ರೀತಿಯ ಔಷಧೋಪಚಾರಗಳನ್ನ ನಡೆಸಿದ ವೈದ್ಯರು ನಿಮಗೆ ಮಕ್ಕಳಾಗೋದು ಕಷ್ಟ ಅಂತ ಹೇಳಿಬಿಟ್ಟರು. ಈ ನಡುವೆ ಮಡದಿ ಚಂದನಾರವರು ಬೇರೊಂದು ಮದುವೆಯಾಗಲು ಪತಿ ಯತೀಶ್ಗೆ ಹೇಳಲು ನಿಂತರು. ಆದರೆ ಯತೀಶ್ ಮಕ್ಕಳಿಲ್ಲದಿದ್ದರೂ ಪರವಾಗಿಲ್ಲ, ನಾನು ಬೇರೊಂದು ಮದುವೆ ಆಗೋದಿಲ್ಲ ಅಂತ ಹೇಳಿಬಿಟ್ಟರು. ಬೇರೆ ಮದುವೆ ಮಾಡ್ಕೋ, ಸುಮ್ಮನೆ ಅಮೇಕ ಇಷ್ಟೊಂದೆಲ್ಲ ಕಷ್ಟ ಬೀಳ್ತಾ ಇದ್ದೀರಾ, ಮಕ್ಕಳಿಲ್ಲ ಅಂತಂತ ನಮ್ಮ ಮನೆಯವರನ್ನೇ ಸತನೇ ಹಂಗಂತ ಹೇಳಿದರು. ಅಮೇಕ ಪ್ಲಸ್ ಅವಳಿಗೆ ಪೂರ್ತಿ ಶುಗರ್, ಮಕ್ಕಳಾಗೋ ಚಾನ್ಸಸ್ ಕಮ್ಮಿ ಅಂತ ಹೇಳಿದರು. ಈ ನಡುವೆ ಒಂದು NGOನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಮಡದಿ ಚಂದನಾರವರು ಪತಿಗೆ ಒಂದು ಮಾತನ್ನ ಹೇಳಿದ್ರು. ಆ ಮಾತೆ, ಒಂದು ಅನಾಥಾಶ್ರಮವನ್ನ ತೆರೆಯೋಣ, ಆ ಅನಾಥ ಮಕ್ಕಳಲ್ಲೇ ನಮ್ಮ ಮಗುವನ್ನು ಕಾಣೋಣ ಅಂದರು. ಅದಕ್ಕೆ ಪತಿ ಆಯಿತೆಂದರು. ಇಬ್ಬರು ಸೇರಿ
ಅನಾಥಾಶ್ರಮವನ್ನ ತೆರೆದ್ರು. ಯಾರು ಹೇಳ್ದಾಗ ತುಂಬಾ ನೋವು ಆಗ್ತಿತ್ತು ಅದನ್ನು. ಆಮೇಲೆ ನಾವಿಬ್ರು ಹಂಗೆ ಮಾತಾಡ್ಕೊಂಡು ನಮ್ದೇ ಒಂದು ಸಂಸ್ಥೆ ಯಾಕೆ ಮಾಡ್ಬೋದು, ಈಗ ಹೆಂಗಿದ್ರು ಅದೇ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ನಾವೇ ಒಂದು ಸಂಸ್ಥೆ ಮಾಡೋಣ. ಈಗ ನಾವು ಒಂದಷ್ಟು ಜನ ಮಕ್ಳನ್ನ ಸಾಕೋಣ ಬಿಡು, ಈಗ ಮಕ್ಳಿಲ್ಲ ಅಂದ್ರೆ ಏನೋ ಅಂತ. ಈ ನಡುವೆ ಈ ದಂಪತಿ ಓರ್ವ ಸಂಬಂಧಿಕರ ಮನೆಗೆ ನಾಮಕರಣದ ಕಾರ್ಯಕ್ರಮಕ್ಕೆ ಹೋದಾಗ ಒಂದು ಕುತೂಹಲಕಾರಿ ಸಂಗತಿ ಅವರಿಂದ ತಿಳಿಯಿತು. ಹಾಗೆ ತಿಳಿದ ಆ ಸಂಗತಿಯೇ ಒಂದು ಮರದ ತುಂಡು. ಕಾಡಿನಲ್ಲಿ ಏಕಾಏಕಿ ಕಾಣಿಸಿಕೊಂಡು ಓರ್ವ ಇಳಿ ವಯಸ್ಸಿನ ವ್ಯಕ್ತಿ ಜಾನುವಾರುಗಳನ್ನ ಮೇಯಿಸುತ್ತಿದ್ದ ವ್ಯಕ್ತಿಯನ್ನ ಒಂದು ಸಹಾಯ ಕೇಳಿದ್ರು. ಆ ಒಂದು ಮರವನ್ನ ತೋರಿಸಿದ ಆ ಇಳಿ ವಯಸ್ಸಿನ ವ್ಯಕ್ತಿ ಮರದ ಒಂದು ಕೊಂಬೆಯನ್ನ ಮುರಿದು ತನಗೆ ತಪಸ್ಸನ್ನ ಮಾಡಲು ಬ್ರಹ್ಮದಂಡವನ್ನ ಮಾಡಿಕೊಡೆಂದು ಕೇಳಿತು. ದನಗಳನ್ನ ಮೇಯಿಸಲು ಬಂದಿದ್ದ ವ್ಯಕ್ತಿ ರೆಂಬೆಯನ್ನ ಕಡಿದು ಬ್ರಹ್ಮದಂಡವನ್ನ ಮಾಡಿಕೊಟ್ಟ. ನಂತರ ಇಳಿ ವಯಸ್ಸಿನ ವ್ಯಕ್ತಿ ಬ್ರಹ್ಮದಂಡವನ್ನ ಮಾಡಿ ಉಳಿದಂತಹ ತುಂಡನ್ನ ತೆಗೆದುಕೊಂಡು ಬರಲು ಹೇಳಿದ್ರು. ಆಗ ಅಲ್ಲೇ ಬಿಸಾಡಲಾಗಿದ್ದ ಉಳಿದ ತುಂಡನ್ನ ತಂದು ಇಳಿ ವಯಸ್ಸಿನ ವ್ಯಕ್ತಿಯ ಕೈಗೆ ಕೊಡಲಾಯಿತು. ಹಾಗೆ ಉಳಿದ ತುಂಡನ್ನ ಆ ಇಳಿ ವಯಸ್ಸಿನ ವ್ಯಕ್ತಿಯ ಕೈಗೆ ಕೊಟ್ಟಾಗ ಅವರು ಅದನ್ನ ಹಿಡಿದು 1 ನಿಮಿಷ ಕಾಲ ಕಣ್ಣನ್ನು ಮುಚ್ಚಿದ್ರು. ಉಳಿದ ಮರದ ತುಂಡನ್ನ ಕೈಯಲ್ಲಿ ಹಿಡಿದು 1 ನಿಮಿಷದ ಕಾಲ ಕಣ್ಣನ್ನ ಮುಚ್ಚಿದ ಇಳಿ ವಯಸ್ಸಿನ ವ್ಯಕ್ತಿ ಮತ್ತೆ ಮರದ ತುಂಡನ್ನ ತಮಗೆ ಬ್ರಹ್ಮದಂಡವನ್ನ ಮಾಡಿಕೊಟ್ಟಂತಹ ದನಗಾಹಿಗೆ ಕೊಟ್ಟಾಗ ದನಗಾಹಿಯು ಇದನ್ನ ನನಗೇಕೆ ಕೊಟ್ಟಿರೆಂದು ಕೇಳಲು ನಿಂತ. ದನಗಾಹಿ ನನಗೇಕೆ ಇದನ್ನ ಕೊಟ್ಟಿರೆಂದು ಕೇಳಿದಾಗ ಆ ಇಳಿ ವಯಸ್ಸಿನ ವ್ಯಕ್ತಿ ಒಂದು ಮಾತನ್ನ ಹೇಳಿದ್ರು. ಆ ಮಾತೆ, ಮದುವೆಯಾಗಿ 15 ವರ್ಷಗಳಾದರೂ ನಿಮಗೆ ಮಕ್ಕಳಾಗಿಲ್ಲವಲ್ಲ, ಅದಕ್ಕಾಗಿ ಕೊಟ್ಟೆನೆಂದು ಹೇಳಿತು. ಮದುವೆಯಾಗಿ 15 ವರ್ಷಗಳಾದರೂ ನಿಮಗೆ ಮಕ್ಕಳಾಗಿಲ್ಲವಲ್ಲ ಅಂತ ಆ ಇಳಿ ವಯಸ್ಸಿನ ವ್ಯಕ್ತಿ ಹೇಳಿದಾಗ ದನಗಾಯಿಗೆ ಬರಸಿಡಿಲು ಹೊಡೆದಂತಹ ಅನುಭವ. ಅದಕ್ಕೆ ಕಾರಣ ಆ ಇಳಿ ವಯಸ್ಸಿನ ವ್ಯಕ್ತಿ ಹೇಳಿದಂತಹ ಮಾತು ಸತ್ಯವಾಗಿದ್ದದ್ದು. ಆ ಇಳಿ ವಯಸ್ಸಿನ ವ್ಯಕ್ತಿ ಒಂದು ಸಲಹೆಯನ್ನ ನೀಡಿದ್ರು. ಆ ಸಲಹೆಯೇ, ಈ ತುಂಡನ್ನ ಮನೆಗೆ ತೆಗೆದುಕೊಂಡು ಹೋಗಿ ತೊಟ್ಟಿಲಲ್ಲಿ ಇಟ್ಟು ನೀನು ಪೂಜಿಸು, ವರ್ಷದೊಳಗೆ ನಿನಗೆ ಮಕ್ಕಳಾಗುತ್ತೆಂದು ಹೇಳಿತು. ನಮ್ಮ ತಾತವ್ರಿಗೆ ಮುತ್ತಾತವ್ರಿಗೆ ಕೊಟ್ಟಾಗ ಯಾಕೆ ಸ್ವಾಮಿ ಅಂದಕ್ಕೆ, ನಿನಗೆ 15 ವರ್ಷ ಮಕ್ಕಳಿದ್ದಲ್ಲ, ಅದನ್ನು ತಗೊಂಡೋಗಿ ನಿಮ್ಮ ಹೆಂಡತಿ ಹುಟ್ಟಿದ ಸೀರೆನಲ್ಲಿ ಕಟ್ಬಿಟ್ಟು ಇದನ್ನು ಮಲಗಿಸ್ಕೊಬಿಟ್ಟು ಪೂಜೆ ಮಾಡು, ನಿನಗೆ ಮಗು ಆಗತ್ತೆ ಹೋಗಪ್ಪ ಅಂದಂತೆ. ಆ ಹಿರಿಯ ವ್ಯಕ್ತಿಯು ಕಾಡಲ್ಲಿ ಕೊಟ್ಟಂತಹ ಮರದ ತುಂಡನ್ನು ಹಿಡಿದು ಮನೆಗೆ ಮರಳಿದ ದನಗಾಹಿಯು ಅಸಡ್ಡೆ ಮಾಡಿದ. ಮರದ ತುಂಡನ್ನ ದನದ ಕೊಟ್ಟಿಗೆಯಲ್ಲಿ ಒಂದು ಕಡೆ ಎಸೆದು ಬಿಟ್ಟ. ಈ ಮರದ ತುಂಡಿನ ಬಗ್ಗೆ 12 ವರ್ಷಗಳ ಕಾಲ ಮಕ್ಕಳಾಗದೆ ನೋವನ್ನ ಅನುಭವಿಸುತ್ತಿದ್ದ. ಅಂತಹ ನೋವನ್ನ ಮರೆಯಲು ಒಂದು ಅನಾಥಾಶ್ರಮವನ್ನ ತೆರೆದಿರುವ ಯತೀಶ್ ದಂಪತಿಗೆ ತಿಳಿಯಿತು. ಸರ್, ಒಂದು ರಿಲೇಷನ್ ನಾಮಕರಣಕ್ಕೆ ಹೋಗಿದ್ದು. ಆ ನಾಮಕರಣದಲ್ಲಿ ಕುತ್ಕೊಂಡು ಫೋನ್ ಮಾಡಿದ್ರು. ಅವ್ರು ನಮ್ಮ ಮನೆಯವರು ಅವರು NGO ಪ್ರಾಜೆಕ್ಟ್ ಮೇಲೆ ಇದು ಕೊಟ್ಟಿದ್ರು ಆಫ್ರಿಕಾಕ್ಕೆ. ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಹೀಗಿದೆ ಬುದ್ಧಿ, ಏನು ಮಾಡಲಿ ಅಂತ. ಏನು ತೊಂದರೆ ಇಲ್ಲ, ಬರ್ತೀವಿ ಅಂತಂತ ಅಷ್ಟೇ ಹೇಳಿದ್ರು. ಹಂಗಂತ ಹೇಳಿ ನಾಳೆ ಬೆಳಿಗ್ಗೆ ಆಲ್ರೆಡಿ 7 ಗಂಟೆಗೆ ಮನೇಲಿದ್ರು. ಆ ಓರ್ವರಿಗೆ ಫೋನ್ ಮಾಡಿದ ನಂತರ ಮಾರನೇ ದಿನವೇ ಅವರು ಆ ಮರದ ತುಂಡನ್ನ ಯತೀಶ್ರ ಮನೆಗೆ ತಂದರು. ಆ ಮರದ ತುಂಡು ಮನೆಗೆ ಬಂದ ನಂತರ ಆಗಿದ್ದೇನು, ಅವರು ಕನಸಲ್ಲಿ ಕಾಣಿಸಿಕೊಂಡು ಹೇಳಿದ್ದೇನು. ಮರದ ತುಂಡನ್ನ ಆ ಓರ್ವರು ಮನೆಗೆ ತಂದ ನಂತರ ಯತೀಶ್ ದಂಪತಿ ಮರದ ತುಂಡನ್ನ ತೊಟ್ಟಿಲಿನಲ್ಲಿ ಹಾಕಿ ತೂಕಿದ್ರು. ಮರದ ತುಂಡನ್ನ ತೊಟ್ಟಿಲಿನಲ್ಲಿ ಹಾಕಿ ದಂಪತಿಯಿಂದ ತೂಗಿಸಲಾಯಿತು. ಹಾಗೆ ತೂಗಿಸಿದ ನಂತರ ಮರದಲ್ಲಿನ ಶಕ್ತಿಯಿಂದ ಒಂದು ಭವಿಷ್ಯ ಹೊರಹೊಮ್ಮಿತು. ಆ ಭವಿಷ್ಯವೇ 1 ವರ್ಷದೊಳಗೆ ಮಗು ಆಗುತ್ತೆಂಬುದು.
ಯತೀಶ್ ದಂಪತಿ ಮರದ ತುಂಡನ್ನ ತೊಟ್ಟಿಲಿನಲ್ಲಿ ಹಾಕಿ ತೂಗಿದ ನಂತರ 1 ವರ್ಷದಲ್ಲೇ ಸಂತಾನ ಭಾಗ್ಯವು ಲಭಿಸುತ್ತೆಂದು ಮರದ ತುಂಡು ಸೂಚನೆ ನೀಡಿದ ನಂತರ ಯತೀಶ್ ದಂಪತಿಗೆ ಒಂದು ಚಕಿತ ಎದುರಾಯಿತು. ಹಾಗೆ ಎದುರಾದ ಚಕಿತವೇ ಮದುವೆಯಾಗಿ 12 ವರ್ಷಗಳ ಕಾಲ ಮಕ್ಕಳಿಲ್ಲದ ಯತೀಶ್ ದಂಪತಿಗೆ ಒಂದು ಮುದ್ದಾದ ಗಂಡು ಮಗು ಹುಟ್ಟಿದ್ದು. ಹನ್ನೆರಡು ವರ್ಷಗಳ ಕಾಲ ಮಕ್ಕಳಾಗದೇ ಇದ್ದ, ವೈದ್ಯರು ಮಕ್ಕಳಾಗೋದಿಲ್ಲ ಅಂತ ಹೇಳಲಾಗಿದ್ದ ಈ ದಂಪತಿಯ ಜೀವನದಲ್ಲಿ ಎದುರಾಗಿರುವಂತಹ ಚಮತ್ಕಾರವನ್ನ ನೋಡಿ ವೈದ್ಯರು ಸಹ ಬೆರಗಾಗಿದ್ದಾರೆ. ಮಿರಾಕಲ್ ಅಂತ ಹೇಳ್ಬೋದು. ಮಿರಾಕಲ್ ಹೇಳ್ಬೇಕಂದ್ರೆ, ಯಾಕಂದ್ರೆ 12 ವರ್ಷದಿಂದ ಆಗದೇ ಇಲ್ಲ ಅನ್ನೋ ಒಂದು ಲೆವೆಲ್ಗೆ ಹೋದ್ಮೇಲೆ ಒಂದು ಸಡನ್ ಆಗಿ ನಮ್ಗೆ ಈ ತರ ಆಗಿದ್ದು ಡೆಫಿನೆಟ್ಲಿ ಇಟ್ಸ್ ಎ ಮಿರಾಕಲ್. ಈ ಮರದ ತುಂಡಿನಲ್ಲಿನ ಶಕ್ತಿಯು ಬಹಳಷ್ಟು ವಿಶೇಷವಾಗಿದೆ. ಈ ಮರದ ತುಂಡು ಆಧುನಿಕ ಜಗತ್ತನ್ನ ನಿಬ್ಬೆರಗಾಗಿಸುತ್ತಿದೆ. ಇಂತಹ ಮಾತುಗಳು ಕೇವಲ ಮಾತುಗಳಲ್ಲ, ಬದಲಿಗೆ ಈ ಮರದ ತುಂಡಿನಲ್ಲಿನ ಶಕ್ತಿಯ ಕೃಪೆಯಿಂದ ಸಾವಿರಾರು ಜನರು ಸಂತಾನ ಭಾಗ್ಯವನ್ನ ಕಂಡಿರುವುದೇ ಜೀವಂತ ಸಾಕ್ಷಿ. ಯಕಶ್ಚಿತ್ ಒಂದು ಮರದ ತುಂಡಿನಿಂದ ಪವಾಡ ನಡೆಯಲು ಸಾಧ್ಯವ ಅನ್ನುವ ಪ್ರಶ್ನೆ ಅಂದು ಆ ದನಗಾಹಿಗೆ ಕಾಡಲು ನಿಂತಾಗ ಕಾಡಿನಲ್ಲಿ ಇಳಿ ವಯಸ್ಸಿನ ವ್ಯಕ್ತಿ ಕೊಟ್ಟಂತಹ ಈ ಮರದ ತುಂಡನ್ನ ದನದ ಕೊಟ್ಟಿಗೆಯಲ್ಲಿ ಬಿಸಾಡಿಬಿಟ್ಟ. ಹಾಗೆ ಬಿಸಾಡಿದ ರಾತ್ರಿಯೇ ಕನಸಲ್ಲಿ ಆ ಓರ್ವರು ಕಾಣಿಸಿಕೊಂಡರು. ತಾವು ಯಾರೆಂದು ಹೇಳಲು ನಿಂತರು. ದನದ ಕೊಟ್ಟಿಗೆಯಲ್ಲಿ ಮರದ ತುಂಡನ್ನ ಬಿಸಾಡಿದ ವ್ಯಕ್ತಿಗೆ ಕನಸಲ್ಲಿ ಬಯಲಾದ ರಹಸ್ಯವೇನು? ಮರದ ತುಂಡಿನಿಂದ ಎದುರಾಗುತ್ತಿರುವ ಮದ್ದಲವು ಚಕಿತಗಳೇನು? ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಮಸ್ಕಾರ. ದ ಡೀಪ್ ಡೈವ್ಗೆ ಸ್ವಾಗತ. ನಮಸ್ಕಾರ. ಕರ್ನಾಟಕದ ಯಾವುದೋ ಒಂದು ದಟ್ಟ ಕಾಡಿನ ಹತ್ರ ವಿಚಿತ್ರ ಘಟನೆಗಳು ನಡೆದಿದೆಯಂತೆ. ಹೌದು, ಕೇಳಿದ್ರೆ ಇದ್ಹೇಗೆ ಸಾಧ್ಯ ಅನಿಸುವಂಥ ಕಥೆಗಳು. ಆ ಎಲ್ಲ ವಿಸ್ಮಯಗಳ ಮಧ್ಯೆ ಇರೋದು ಒಂದು ಮರದ ತುಂಡು ಅಂತೆ. ಒಂದು ಸಾಮಾನ್ಯ ಮರದ ತುಂಡು. ಅದೇ ವಿಶೇಷ. ನಾವು ಪರಿಶೀಲಿಸಿದ ಈ ಆಯ್ದ ಭಾಗಗಳು ಇದೇ ಮರದ ತುಂಡಿನ ಸುತ್ತ ಹೆಣೆದ 2 ಮುಖ್ಯ ಕಥೆಗಳನ್ನೇ ಜಾಸ್ತಿ ಹೈಲೈಟ್ ಮಾಡುತ್ತವೆ. ಮುಖ್ಯವಾಗಿ ಗಮನಿಸಬೇಕಾದದ್ದು ಅಂದ್ರೆ ಈ ತುಣುಕುಗಳೆಲ್ಲ ಕಂಪ್ಲೀಟಾಗಿ ನಂಬಿಕೆ, ಪವಾಡ ಅನ್ನೋ ದೃಷ್ಟಿಯಿಂದಲೇ ಇವೆ. ಅಂದ್ರೆ ವೈಜ್ಞಾನಿಕವಾಗಿ ಯಾಕೆ, ಹೇಗೆ ಅನ್ನೋ ಪ್ರಶ್ನೆಗಳಿಗೆ ಇಲ್ಲಿ ಹೆಚ್ಚು ಜಾಗ ಇಲ್ಲ. ಸರಿ, ಈ ಮೊದಲನೇ ಕಥೆ ಅಂತೂ ನಿಜಕ್ಕೂ ಮನ್ಸಿಗೆ ಬೇಜಾರಾಗುತ್ತೆ ಕೇಳಿದ್ರೆ. ಒಬ್ಬ ದಂಪತಿಗೆ 8 ಸಾರಿ ಗರ್ಭಪಾತ ಆಗಿದೆ ಅಂತೆ. 8 ಸಾರಿ? ಹೌದು. ಆಮೇಲೆ ಡಾಕ್ಟರ್ಸ್ ಕೂಡ ಹೇಳ್ಬಿಟ್ಟಿದ್ದಾರೆ, ಇನ್ನು ನೀವು ಪ್ರಯತ್ನ ಮಾಡಿದ್ರೆ ತಾಯಿಯ ಪ್ರಾಣಕ್ಕೆ ಅಪಾಯ. ಆದ್ರೂ ಆ ಮರದ ತುಂಡಿನಿಂದಲೇ ಕೊನೆಗೆ ಅವರಿಗೆ ಮಗು ಆಯ್ತು ಅಂತ ಈ ವಿಡಿಯೋಗಳು ಹೇಳ್ತವೆ. ಇನ್ನೊಂದು ಕಥೆ, ಯತೀಶ್ ಮತ್ತೆ ಚಂದನ ದಂಪತಿ. ಹೌದು, ಅವರ ಕಥೆಯೂ ಅಷ್ಟೇ. ಅಂದ್ರೆ 12 ವರ್ಷ ಮಕ್ಕಳೇ ಆಗಿರ್ಲಿಲ್ಲ ಅವರಿಗೆ. 12 ವರ್ಷ? ಆಮೇಲೆ ಅವರೇ ಒಂದು ಅನಾಥಾಶ್ರಮ ಶುರು ಮಾಡಿ ಮಕ್ಕಳ ಸೇವೆ ಮಾಡ್ತಾ ಇದ್ರು. ಅವರಿಗೂ ಇದೇ ಮರದ ತುಂಡಿನಿಂದ ಮಗು ಆಯ್ತು ಅಂತ ಈ ಕಥನಗಳು ಹೇಳ್ತವೆ. ಹಾಗಾದ್ರೆ ಈ ಮೂಲಗಳಲ್ಲಿ ಸಿಕ್ಕಿರೋ ಮಾಹಿತಿ ಇದೆಯಲ್ಲ, ಅದರ ಆಧಾರದ ಮೇಲೆ ಈ ಮರದ ತುಂಡಿನ ಕಥೆ ಏನು, ಅದರ ಶಕ್ತಿ ಬಗ್ಗೆ ಏನೆಲ್ಲ ನಂಬಿಕೆಗಳಿವೆ, ಆ ಘಟನೆಗಳು ಸ್ವಲ್ಪ ಆಳವಾಗಿ ನೋಡೋಣವಾ? ಖಂಡಿತ. ಮೊದಲಿಗೆ ಆ 8 ಬಾರಿ ಗರ್ಭಪಾತವಾದ ದಂಪತಿ ಕಥೆನೇ ತಗೊಳ್ಳೋಣವಾ? ಸರಿ. ಮೂಲಗಳ ಪ್ರಕಾರ ಪ್ರತಿ ಸಲ ಗರ್ಭಧರಿಸಿದ್ರೂ ಮಗು ಉಳಿತಿರ್ಲಿಲ್ಲ ಅಂತೆ. 8ನೇ ಸಲ ಆದ್ಮೇಲೆ ಡಾಕ್ಟರ್ಸ್ ಬಹಳ ಸ್ಪಷ್ಟವಾಗಿ ವಾರ್ನಿಂಗ್ ಕೊಟ್ಟಿದ್ರು, ಜೀವಕ್ಕೆ ಅಪಾಯ ಅಂತ. ಹೌದು. ಮತ್ತೆ ಟ್ರೈ ಮಾಡಿದ್ರೆ ತಾಯಿಗೆ ಅಪಾಯ ಅಂತ. ಅಷ್ಟೇ ಅಲ್ಲ, ಏನು, ಆಸ್ಪತ್ರೆಯವರು ಗಂಡನ ಮೇಲೆ ಒತ್ತಡನೂ ಹಾಕಿದ್ರಂತೆ. ಆಪರೇಷನ್ ಮಾಡಿ ಗರ್ಭಕೋಶ ತೆಗೆದುಬಿಡಿ, ಇಲ್ಲಾಂದ್ರೆ ಆಕೆ ಬದುಕಲ್ಲ ಅಂತ ಹೇಳಿದ್ರಂತೆ. ಓ, ಬಹಳ ಕಷ್ಟದ ಪರಿಸ್ಥಿತಿ ಅದು. ನಿಜಕ್ಕೋ ಆ ನೋವಿನಲ್ಲೇ ಕೆಲವು ವರ್ಷಗಳು ಹೋಗಿವೆ. ಆಮೇಲೆ ಯಾರೋ ಹೇಳಿದ್ರು ಅಂತ ಈ ಮರದ ತುಂಡನ್ನ ಮನೆಗೆ ತಂದಿದ್ದಾರೆ. ಇಲ್ಲಿ ಕಥೆ ಸ್ವಲ್ಪ ಬೇರೆ ದಿಕ್ಕಿಗೆ ಹೋಗುತ್ತೆ. ಹೇಗೆ ಅಂದ್ರೆ ಆ ವಿಡಿಯೋಗಳಲ್ಲಿ ಹೇಳೋ ಪ್ರಕಾರ ಈ ಗರ್ಭಪಾತ ಆಗ್ಲಿಕ್ಕೆ ಕಾರಣ ಒಂದು ಪ್ರೇತ ಅಂತೆ, ಒಂದು ದುಷ್ಟ ಶಕ್ತಿ. ಓಹೋ, ಅಲೌಕಿಕ ಶಕ್ತಿ ಅಂತ. ಹೌದು. ಈ ಮರದ ತುಂಡು ಮನೆಗ್ ಬಂದ ಮೇಲೆ ಆ ಪ್ರೇತ ಬಾಧೆ ಹೋಯ್ತು ಅಂತ ಈ ಮೂಲಗಳು ಹೇಳ್ತವೆ. ಅಂದ್ರೆ ವೈದ್ಯಕೀಯ ಸಮಸ್ಯೆಗೆ ಒಂದು ಸ್ಪಿರಿಚುವಲ್ ಕಾರಣ ಕೊಡ್ತಿದ್ದಾರೆ.
ಸರಿ, ಆಮೇಲೆ ಆ ದಂಪತಿ ಏನ್ ಮಾಡಿದ್ರು? ಆ ತುಣುಕುಗಳಲ್ಲಿ ಹೇಳ್ದಂಗೆ ಅವರು ಆ ಮರದ ತುಂಡನ್ನ ಒಂದು ತೊಟ್ಲಲ್ಲಿಟ್ಟು ಪೂಜೆ ಮಾಡಕ್ ಶುರು ಮಾಡಿದ್ರಂತೆ. ತೊಟ್ಲಲ್ಲಿ? ಹೌದು. ಪ್ರತಿದಿನ ತೊಟ್ಲು ತೂಗೋ ತರ ಅದನ್ನ ತೂಗೋದು ಇದೊಂದು ಆಚರಣೆ ತರ. ಇದರ ಫಲಿತಾಂಶ ಏನಾಯ್ತು? ಮೂಲಗಳು ಹೇಳೋದು ಕೆಲವೇ ಟೈಮಲ್ಲಿ ಆ ಮಹಿಳೆ ಮತ್ತೆ ಗರ್ಭಧರಿಸಿದ್ರು. ಈ ಸಲಿ ಯಾವ ಸಮಸ್ಯೆನೂ ಇಲ್ದೆ ಆರೋಗ್ಯವಾಗಿರೋ ಮಗುವಿಗೆ ಜನ್ಮ ಕೊಟ್ರು ಅಂತ. ವಾವ್, ಅದು ಕೂಡ 1 ವರ್ಷದೊಳಗೆ ಇದ್ ನಡ್ತು ಅಂತಾನೂ ಹೇಳಲಾಗಿದೆ. ಇದು ನಿಜಕ್ಕೂ ನಂಬೋಕೆ ಕಷ್ಟ. ವೈದ್ಯಕೀಯವಾಗಿ ಅಸಾಧ್ಯ ಅಂದ್ಮೇಲೆ ಹೀಗಾಗಿದ್ದು? ಹೌದು, ಆದ್ರೆ ಸಹಜವಾಗಿ ಪ್ರಶ್ನೆ ಬರುತ್ತೆ, ಈ ಮರದ ತುಂಡಿಗೆ ಇಂಥ ಶಕ್ತಿ ಎಲ್ಲಿಂದ ಬಂತು? ಏನಿದರ ಹಿನ್ನೆಲೆ ಅಲ್ವಾ? ಕರೆಕ್ಟ್. ಅದೇ ಪ್ರಶ್ನೆ ನಮ್ಮನ್ನ ಯತೀಶ್ ಮತ್ತೆ ಚಂದನ ಅವರ ಕಥೆಗೆ ತಗೊಂಡ್ಹೋಗುತ್ತೆ. ಹೌದು, ಯತೀಶ್ ಮತ್ತು ಚಂದನ 12 ವರ್ಷ ಮಗು ಇರ್ಲಿಲ್ಲ. ಅದಕ್ಕೆ ವೈದ್ಯಕೀಯ ಕಾರಣನೂ ಇತ್ತು. ಹೌದಾ? ಹೌದು. ಚಂದನ ಅವಿಗೆ ಶುಗರ್ ಇತ್ತಂತೆ. ಸೊ ಡಾಕ್ಟರ್ ಹೇಳಿದ್ರಂತೆ ಪ್ರೆಗ್ನೆನ್ಸಿ ಸ್ವಲ್ಪ ಕಷ್ಟ, ರಿಸ್ಕ್ ಅಂತ. ಆದ್ರೆ ಅವರು ಆ ಕೊರಗನ್ನ ಹೇಗೆ ನಿಭಾಯಿಸ್ರು ಅನ್ನೋದೇ ವಿಶೇಷ. ತಮ್ಮ ಹತ್ರ ಇದ್ದ ಬಂಗಾರ ಎಲ್ಲ ಅಡೆಯಿಟ್ಟು ಹೌದು ಒಂದು ಅನಾಥಾಶ್ರಮ ಶುರು ಮಾಡಿ 16 ಮಕ್ಕಳನ್ನ ತಮ್ಮ ಸ್ವಂತ ಮಕ್ಕಳ ತರಾನೇ ನೋಡ್ಕೊಳ್ತಾ ಇದ್ರು. ಅದ್ಭುತ ಮನಸ್ಸವರ್ದು. ಆ ಮೂಲಗಳಲ್ಲಿ ಒಂದು ಲೈನ್ ಬರುತ್ತೆ, ವಿಶಾಲವಾದ ಹೃದಯಕ್ಕಿಂತ ಗುಡಿಯೂ ಎಲ್ಲಿದೆ ಅಂತ. ಅದು ಅವ್ರ ಬಗ್ಗೆನೇ ಹೇಳ್ದಾಗಿದೆ. ಸರಿ, ಇಂಥ ಸಮಯದಲ್ಲಿ ಒಂದು ದಿನ ಯಾವುದೋ ಸಂಬಂಧಿಕರ ಮನೆ ನಾಮಕರಣಕ್ಕೆ ಹೋಗಿದ್ದಾರೆ. ಹೌದು. ಅಲ್ಲಿಂದ ಅವರಿಗೆ ಈ ಮರದ ತುಂಡಿನ ವಿಷಯ ಗೊತ್ತಾಗಿದ್ದು. ಅಲ್ಲಿಂದ ಕಥೆಗೆ ಇನ್ನೊಂದು ಟರ್ನ್. ಎಲ್ಲಿಗೆ ಹೋಗುತ್ತೆ ಕತೆ? ಈ ಮರದ ತುಂಡಿನ ಮೂಲ ಹುಡುಕೊಂಡು ಹೋಗ್ಬೇಕು ನಾವೀಗ. ಆ ಮೂಲ ಇರೋದು ಈ ವಿಡಿಯೋಗಳ ಪ್ರಕಾರ ಕರ್ನಾಟಕದ ಒಂದು ಬಹಳ ದಟ್ಟವಾದ ಕಾಡಲ್ಲಿ. ಆ ಕಾಡಿನ ಬಗ್ಗೆ ಏನಾದ್ರೂ ವಿವರಣೆ ಇದೆಯಾ ಮೂಲಗಳಲ್ಲಿ? ಇದೆ. ಅದು ಸಾವಿರಾರು ಎಕರೆ ಜಾಗ ಅಂತೆ. ಬೆಟ್ಟ, ಗುಡ್ಡ, ಕಾಡು ಪ್ರಾಣಿಗಳು ಹೋಗೋಕೆ ಕಷ್ಟವಾದ ಜಾಗ. ಆದ್ರೆ ಶತಮಾನಗಳಿಂದ ಸುತ್ತಮುತ್ತ ಹಳ್ಳಿಯವರು ಅಲ್ಲಿ ದನಕರು ಮೇಯ್ಸೋಕೆ ಹೋಗ್ತಾರಂತೆ. ಆದ್ರೆ ಕೆಲವು ರೂಲ್ಸ್ ಫಾಲೋ ಮಾಡ್ಬೇಕು. ನಿಯಮಗಳ? ಎಂತ ನಿಯಮಗಳು? ಅದೇ ಅಲ್ಲಿ ಸರಿಯಾಗಿ ಹೇಳಿಲ್ಲ. ಆದ್ರೆ ನಿಯಮ ಮೀರಿದ್ರೆ ಅಪಾಯ ಅಂತ ಒಂದು ನಂಬಿಕೆ ಇದೆಯಂತೆ. ಅಷ್ಟೇ ಅಲ್ಲ, ಆ ಕಾಡಲ್ಲಿ ಒಂದು ಹುಲಿ ಬೇರೆ ಇದೆಯಂತೆ. ಆಗಾಗ ಕಾಣಿಸ್ಕೊಂಡು ಮಾಯ ಆಗುತ್ತೆ ಅಂತ. ಹೌದು, ಅದು ಒಂದು ನಿಗೂಢ ಎಳೆ. ಯಾರು ನಿಯಮ ಪಾಲಿಸ್ತಾರೋ ಅವರಿಗ ಹುಲಿಯಿಂದ ಏನೂ ತೊಂದ್ರೆ ಇಲ್ಲ, ಬದಲಿಗೆ ಅದೇ ಕಾಪಾಡುತ್ತೆ ಅಂತನೂ ನಂಬ್ತಾರೆ. ವಾವ್, ಇದು ಕಥೆಯನ್ನ ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಡುತ್ತೆ. ಇದೇ ವಾತಾವರಣದಲ್ಲಿ ಈ ಮರದ ತುಂಡಿನ ಕತೆ ಹುಟ್ಟುಕೊಂಡಿದ್ದು. ಅದೇ ಊರಿನ ಒಬ್ಬ ದನಗಾಹಿ, ಅಂದ್ರೆ ದನ ಮೇಯಿಸೋ ವ್ಯಕ್ತಿ. ಅವರು ಒಂದು ದಿನ ಮಾಮೂಲಿ ಹಾಗೆ ಕಾಡಿಗೆ ಹೋದಾಗ ಒಬ್ಬ ವಯಸ್ಸಾದ ವ್ಯಕ್ತಿ ಎದುರಾಗಿದ್ದಾರಂತೆ. ವಿಶೇಷ ಅಂದ್ರೆ ನೋಡೋಕೆ ವಯಸ್ಸಾದವರ ತರ ಇದ್ರೂ ಮುಖದಲ್ಲಿ ಯುವಕರ ಕಳೆ ಇತ್ತಂತೆ. ಮತ್ತೆ ಕಾಡಿನ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷರಾದ್ರಂತೆ. ಹೌದಾ? ಸರಿ, ಆ ವ್ಯಕ್ತಿ ಏನ್ ಕೇಳಿದ್ರು? ಅವರು ತಾನು ತಪಸ್ಸು ಮಾಡ್ಬೇಕು, ಅದಕ್ಕೆ ಒಂದು ಬ್ರಹ್ಮದಂಡ ಮಾಡ್ಕೋಬೇಕು ಅಂದಿದ್ದಾರೆ. ಬ್ರಹ್ಮದಂಡ? ಹೌದು. ಅದಕ್ಕೆ ಒಂದು ನಿರ್ದಿಷ್ಟ ಮರದ ಕೊಂಬೆ ಮುರಿದು ತಂದುಕೊಡು ಅಂತ ಸಹಾಯ ಕೇಳಿದ್ದಾರೆ. ಈ ಧನಗಾಹಿ ಸರಿ ಅಂತ ಒಪ್ಕೊಂಡು ಅವರು ತೋರಿಸಿದ ಮರದಿಂದ ಕೊಂಬೆ ತಂದು ನೀಟಾಗಿ ಕೆತ್ತಿ ರೆಡಿ ಮಾಡಿಕೊಟ್ಟಿದ್ದಾರೆ. ಕೆಲ್ಸ ಆದ್ಮೇಲೆ ಆ ವಯಸ್ಸಾದ ವ್ಯಕ್ತಿ ಬ್ರಹ್ಮದಂಡಕ್ಕೆ ಬಳಸಿ ಉಳಿದಿರೋ ಸಣ್ಣ ಮರದ ತುಂಡಿದೆಯಲ್ಲ, ಅದನ್ನ ತಗೊಂಡು ಬಾ ಅಂದಿದ್ದಾರೆ. ಸರಿ. ಧನಗಾಹಿ ತಂದುಕೊಟ್ಟಿದ್ದಾರೆ. ಆಗ ಆ ವ್ಯಕ್ತಿ ಅದನ್ನ ಕೈಯಲ್ಲಿಟ್ಕೊಂಡು ಕಣ್ಮುಚ್ಚಿ ಏನೋ ಮಾಡಿದ ಹಾಗಿತ್ತಂತೆ. ಆಮೇಲೆ ಧನಗಾಹಿಗೆ ವಾಪಸ್ ಕೊಟ್ಟಿದ್ದಾರೆ. ವಾಪಸ್ ಕೊಟ್ರ? ಯಾಕೆ? ಧನಗಾಹಿಗೂ ಅದೇ ಆಶ್ಚರ್ಯ. ಸ್ವಾಮಿ, ಇದನ್ನ ನನಗ್ಯಾಕೆ ಕೊಡ್ತಿದ್ದೀರಾ ಅಂತ ಕೇಳಿದಾನೆ. ಆ ವ್ಯಕ್ತಿಗೆ ಹೇಳಿದ ಮಾತು ಕೇಳಿ ಇವರಿಗೆ ಶಾಕ್. ಮದ್ವೆಯಾಗಿ 15 ವರ್ಷ ಆಯ್ತು, ನಿನಗಿನ್ನೂ ಮಗು ಆಗಿಲ್ವಲ್ಲೋ, ಅದಕ್ಕೆ ಇದನ್ನೇ ಇಟ್ಕೋ ಅಂದಿದ್ದಾರೆ. ಏನು? ಈ ವ್ಯಕ್ತಿಗೆ ಹೇಗ್ ಗೊತ್ತು? ಅದೇ ಧನಗಾಹಿಗೂ ಆಘಾತ. ತಾನು ಯಾರು ಅಂತಾನೇ ಗೊತ್ತಿಲ್ಲದ ಈ ವ್ಯಕ್ತಿಗೆ ತನ್ನ ಪರ್ಸನಲ್ ವಿಷಯ ಹೇಗ್ ಗೊತ್ತಾಯ್ತು ಅಂತ. ಆ ವ್ಯಕ್ತಿ ಮುಂದುವರೆದು, ಈ ತುಂಡನ್ನ ಮನೆಗೆ ತಗೊಂಡ್ ಹೋಗು, ನಿನ್ನ ಹೆಂಡ್ತಿ ಸೀರೆ ತುಂಡಲ್ಲಿ ಕಟ್ಟಿ ತೊಟ್ಟಿಲಲ್ಲಿಟ್ಟು ಪೂಜೆ ಮಾಡು, 1 ವರ್ಷದೊಳಗೆ ನಿನಗ ಮಗು ಆಗತ್ತೆ ಅಂತ ಹೇಳಿ ಬಂದಷ್ಟೇ ಬೇಗ ಮಾಯವಾಗ್ಬಿಟ್ಟಿದ್ದಾರೆ. ನಂಬೋಕೆ ಆಗಲ್ಲ. ಆದ್ರೆ ಆ ಧನಗಾಹಿ ಇದನ್ನ ನಂಬದ್ರ? ಇಲ್ಲ. ಅದೇ ಸಮಸ್ಯೆ. ಮೂಲಗಳ ಪ್ರಕಾರ ಧನಗಾಹಿಗೆ ಇದೆಲ್ಲ ಮೂಢನಂಬಿಕೆ ಅನ್ಸಿದೆ. ಸಹಜ. ಮನೆಗೆ ಬಂದ ತಕ್ಷಣ ಆ ತುಂಡನ್ನ ಅಸಡ್ಡೆಯಿಂದ ದನದ ಕೊಟ್ಟಿಗೆಯಲ್ಲಿ ಬಿಸಾಕ್ಬಿಟ್ಟಿದ್ದಾರೆ. ಛೆ, ಒಂದು ಮರದ ತುಂಡಿಂದ ಮಗು ಆಗತ್ತಾ ಅಂತ ಅನ್ಕೊಂಡಿರ್ಬೇಕು. ಇಲ್ಲಿ ಕಥೆಯಲ್ಲಿ ಇನ್ನೊಂದು ಟ್ವಿಸ್ಟ್ ಇದೆಯಲ್ಲ? ಹೌದು. ಆ ವಿಡಿಯೋಗಳಲ್ಲಿ ಹೇಳೋ ಪ್ರಕಾರ ಅಂದು ರಾತ್ರಿ ಆ ವಯಸ್ಸಾದ ವ್ಯಕ್ತಿ ಧನಗಾಹಿ ಕನಸಲ್ಲಿ ಬಂದ್ರಂತೆ. ಕನಸ? ಹೌದು.
ಬಂದು ತಮ್ಮ ನಿಜವಾದ ಗುರುತು ಹೇಳೋಕೆ ಪ್ರಯತ್ನ ಪಟ್ರಂತೆ. ಆದ್ರೆ ಆ ಗುರುತು ಏನು ಅಂತ ಪೂರ್ತಿಯಾಗಿ ಆ ವಿಡಿಯೋದಲ್ಲಿ ಹೇಳಿಲ್ಲ. ಓ, ಅದನ್ನ ಮುಂದಿನ ವಾರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಅದು ಸದ್ಯಕ್ಕೆ ಒಂದು ಸಸ್ಪೆನ್ಸ್. ಕುತೂಹಲ ಉಳಿಸಿದ್ದಾರೆ. ಸರಿ, ಈ ಧನಗಾಯಿ ಹತ್ರ ಇದ್ದ ಮರದ ತುಂಡಿನ ವಿಷಯ ತಾನೇ ಯತೀಶ್ ಅವ್ರಿಗೆ ನಾಮಕರಣದಲ್ಲಿ ಗೊತ್ತಾಗಿದ್ದು. ಆಮೇಲೇನಾಯ್ತು? ಯತೀಶ್ ಅವರು ತಕ್ಷಣ, ಅಂದ್ರೆ ಆ ನಾಮಕರಣ ಮುಗಿದ ತಕ್ಷಣವೇ ಆ ಧನಗಾಯಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ. ಓಕೆ. ಆಶ್ಚರ್ಯ ಅಂದ್ರೆ ಯತೀಶರು ರಾತ್ರಿ ಫೋನ್ ಮಾಡಿದ್ರೆ ಮಾರನೇ ದಿನ ಬೆಳಿಗ್ಗೆ 7 ಗಂಟೆಗೆಲ್ಲ ಆ ಧನಗಾಯಿಯವರ ಮನೆ ಬಾಗಿಲಿಗೆ ಮರದ ತುಂಡನ್ನ ತಂದುಕೊಟ್ಟಿದ್ರಂತೆ. ಅಷ್ಟು ಬೇಗನಾ? ಹೌದು, ಮೂಲಗಳಲ್ಲಿ ಹಾಗೆ ಹೇಳಲಾಗಿದೆ. ಇದು ಸ್ವಲ್ಪ ಅಸಾಮಾನ್ಯ ವೇಗ ಅನ್ಸುತ್ತೆ. ಸರಿ, ಯತೀಶ್ ಮತ್ತೆ ಚಂದನ ದಂಪತಿ ಕೂಡ ಮೊದಲ ದಂಪತಿ ಮಾಡಿದ ಹಾಗೇನೆ ಮಾಡಿದ್ರ? ತೊಟ್ಲಲ್ಲಿಟ್ಟು ಪೂಜೆ ಮಾಡೋದು? ಹೌದು, ಆ ತುಣುಕುಗಳಲ್ಲಿ ಹೇಳೋ ಪ್ರಕಾರ ಅವರು ಅದೇ ರೀತಿ ಮಾಡಿದ್ರು. ಆ ಮರದ ತುಂಡನ್ನ ತೊಟ್ಲಲ್ಲಿಟ್ಟು ಬಹಳ ಶ್ರದ್ಧೆಯಿಂದ ಪೂಜೆ ಮಾಡಿ ದಿನಾ ತೂಗೋಕೆ ಶುರು ಮಾಡಿದ್ರು. ಆಗ ಆ ಮರದ ತುಂಡಿನ ಶಕ್ತಿಯಿಂದಲೋ ಏನೋ 1 ವರ್ಷದೊಳಗೆ ಮಗು ಆಗತ್ತೆ ಅಂತ ಒಂದು ಸೂಚನೆ ಸಿಕ್ಕಿದ ಹಾಗೆ ಆಯ್ತಂತೆ. ಆ ವಿಡಿಯೋಗಳಲ್ಲಿ ಹಾಗೆ ಹೇಳ್ತಾರೆ. ಮತ್ತೆ ಫಲಿತಾಂಶ ಅದು ಮುಖ್ಯ. ನಿಜಕ್ಕೂ ಪವಾಡ ಅದನ್ನೇ ಹೇಳೋದು. 12 ವರ್ಷದಿಂದ ಮಕ್ಕಳೇ ಇಲ್ದೆ ವೈದ್ಯಕೀಯವಾಗಿಯೂ ಚಾನ್ಸಸ್ ತುಂಬಾ ಕಮ್ಮಿ ಅಂತ ಹೇಳಿದ್ದ ಆ ದಂಪತಿಗೆ ಆರೋಗ್ಯವಾಗಿರೋ ಗಂಡು ಮಗು ಹುಟ್ಟಿದೆ. ವಾವ್! ಅಷ್ಟೇ ಅಲ್ಲ, ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದ ಡಾಕ್ಟ್ರೇ ಇದು ಮಿರಾಕಲ್ ಅಂತ ಉದ್ಗಾರ ತೆಗ್ದಿದ್ದಾರೆ ಅಂತ ಮೂಲಗಳು ವರದಿ ಮಾಡಿವೆ. ಅಂದ್ರೆ 8 ಸಾರಿ ಮಿಸ್ಕ್ಯಾರೇಜ್ ಆದ ಕೇಸು, 12 ವರ್ಷ ಮಕ್ಳಿಲ್ದೆ ಕೇಸು, ಎರಡೂ ಕಡೆ ಈ ಮರದ ತುಂಡು ಕೆಲ್ಸ ಮಾಡದೆ ಅಂತ ಈ ಕಥೆಗಳು ಹೇಳ್ತಿವೆ. ಹೌದು, ಕೇವಲ ಇವರಷ್ಟೇ ಅಲ್ಲ, ಈ ಮರದ ತುಂಡಿನಿಂದ ಸಾವಿರಾರು ಜನರಿಗೆ ಒಳ್ಳೇದಾಗಿದೆ, ಅವರಿಗೆಲ್ಲ ಸಂತಾನ ಭಾಗ್ಯ ಸಿಕ್ಕಿದೆ ಅಂತಾನೂ ಆ ಮೂಲಗಳಲ್ಲಿ ಒಂದು ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಇದೆ. ಸಾವಿರಾರು ಜನರಿಗ? ಹೌದು, ಈ ಮರದ ತುಂಡಿನಲ್ಲಿನ ಶಕ್ತಿಯ ಕೃಪೆಯಿಂದ ಸಾವಿರಾರು ಜನರು ಸಂತಾನ ಭಾಗ್ಯವನ್ನು ಕಂಡಿರುವುದೇ ಜೀವಂತ ಸಾಕ್ಷಿ ಅಂತ ಬಹಳ ಒತ್ತಿ ಹೇಳಲಾಗಿದೆ ಆ ತುಣುಕುಗಳಲ್ಲಿ. ಇದು ಕಥೆಗೆ ಬಹಳ ದೊಡ್ಡ ಕ್ಯಾನ್ವಾಸ್ ಕೊಡುತ್ತೆ. ಆದ್ರೆ ಕೇಳುಗರಲ್ಲಿ ಖಂಡಿತ ಪ್ರಶ್ನೆಗಳು ಏಳುತ್ತೆ ಅಲ್ವಾ? ಒಂದು ಮರದ ತುಂಡು, ಅದರಿಂದ ಇಷ್ಟೆಲ್ಲಾ ಪವಾಡ ಸಾಧ್ಯನಾ? ಖಂಡಿತವಾಗಿಯೂ. ಇದು ನಂಬಿಕೆ, ವಿಜ್ಞಾನ, ಕಾಕತಾಳೀಯ ಈ ಎಲ್ಲದರ ನಡುವೆ ನಾವು ನಿಲ್ತೇವೆ. ವೈದ್ಯಕೀಯವಾಗಿ ವಿವರಿಸೋಕೆ ಆಗ್ದಿದ್ದನ್ನ ಕೆಲವರು ಪವಾಡ ಅನ್ಬಹುದು. ಇನ್ನು ಕೆಲವರು ಅದು ಹಾಗೇ ಆಗ್ಬೇಕಿತ್ತು, ಕೋಇನ್ಸಿಡೆನ್ಸ್ ಅನ್ಬಹುದು. ಹೌದು, ನಾವು ಈ ಆಯುಧ ಭಾಗಗಳನ್ನ ನೋಡಿದಾಗ ಒಂದು ನಿಗೂಢ ಕಾಡು, ಅಲ್ಲಿ ಕಾಣೋ ಹುಲಿ, ಆ ವಿಸ್ಮಯಕಾರಿ ವೃದ್ಧ, ಆತ ಕೊಟ್ಟ ಮರದ ತುಂಡು, ಅದರಿಂದ ಮಕ್ಕಳಾದವು ಅಂತ ಹೇಳಲಾಗುವ ದಂಪತಿಗಳ ಇಮೋಷನಲ್ ಕಥೆಗಳು, ಇವೆಲ್ಲ ನಮ್ಮ ಮುಂದೆ ಬರುತ್ತೆ. ಆ ಮೂಲಗಳು ಘಟನೆಗಳನ್ನ ಬಹಳ ಭಾವನಾತ್ಮಕವಾಗಿ ನಂಬಿಕೆಯ ಧಾಟಿಯಲ್ಲೇ ಹೇಳ್ತವೆನ್ನೋದು ಸ್ಪಷ್ಟ. ಹೌದು, ಅದರಲ್ಲಿ ಅನುಮಾನ ಇಲ್ಲ. ಆದ್ರೆ ಕಥೆಯ ಒಂದು ಭಾಗ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಆ ಧನಗಾಯಿ ಕನಸಲ್ಲಿ ಬಂದ ವೃದ್ಧ ಯಾರು, ಅವರ ಗುರುತು ಏನು? ಅದೇ, ಆ ರಹಸ್ಯವನ್ನ ಮೂಲದಲ್ಲೇ ಮುಂದಕ್ಕೆ ಬಿಚ್ಚುಡದಾಗಿ ಹೇಳಿರೋದ್ರಿಂದ ಆ ಕುತೂಹಲ ಹಾಗೇ ಉಳಿದಿದೆ. ಒಟ್ಟಾರೆ ಈ ಮೂಲಗಳು ನಮ್ಮ ಮುಂದಿಟ್ಟಿರೋ ಕಥೆಗಳು ತುಂಬಾ ಆಲೋಚನೆಗೆ ಹಚ್ತವೆ. ಈ ಮರದ ತುಂಡಿನ ಶಕ್ತಿ ನಿಜವಾಗ್ಲೂ ದೈವಿಕವಾ? ಅಥವಾ ಅದು ಪ್ಲಸೀಬೋ ಎಫೆಕ್ಟ್ ತರ, ಅಂದ್ರೆ ನಂಬಿಕೆಯ ಶಕ್ತಿಯೇ ಕೆಲ್ಸ ಮಾಡ್ತಿದ್ಯಾ? ಅಥವಾ ಇವೆಲ್ಲ ನಿಜಕ್ಕೂ ವಿವರಿಸಲಾಗದ ಕಾಕತಾಳೀಯಗಳ ಸರಣಿನಾ? ಸದ್ಯಕ್ಕೆ ವಿಜ್ಞಾನದ ಚೌಕಟ್ಟಿಗೆ ಸಿಗದ ಇಂಥ ಕಥನಗಳನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕು? ಆ ಕಾಡು ಇಂತಹ ಇನ್ನೆಷ್ಟು ರಹಸ್ಯಗಳನ್ನ ತನ್ನ ಒಡಲಲ್ಲಿ ಇಟ್ಕೊಂಡಿದೆಯೋ, ಈ ಮೂಲಗಳೆಲ್ಲ ಮಾಹಿತಿಯ ಆಧಾರದ ಮೇಲೆ ಈ ಕಥೆಗಳ ಹಿಂದಿನ ನಂಬಿಕೆಗಳು, ಅವು ಹುಟ್ಟುಹಾಕೋ ಪ್ರಶ್ನೆಗಳು, ಇದರ ಬಗ್ಗೆ ಎಲ್ಲರೂ ಯೋಚನೆ ಮಾಡಬಹುದು. ಹೌದು, ಇದು ಆಲೋಚನೆಗೆ ಬಿಟ್ಟ ವಿಷಯ.